ಸ್ಟೆಮ್ಡಿಲ್ಗೆ ಸ್ವಾಗತ. ನಾನು ಸ್ವಾತಿ ಗುಪ್ತಾ, ಬಾಡಿ ಕ್ರಾಫ್ಟ್ನ ಕ್ರಿಯೇಟಿವ್ ಡೈರೆಕ್ಟರ್. ನಾವು ಇವತ್ತು ಪುಟಪ್ ಸ್ಟೈಲ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇದು ತುಂಬಾನೇ ಸರಳವಾದ ವಿಧಾನ. ಇದರಿಂದ ನಾವು ಮುಂಭಾಗದಲ್ಲಿ ಸ್ಟೈಲಿಂಗ್ನ ತುಂಬಾ ಚೆನ್ನಾಗಿ ಮಾಡಬಹುದು. ಈ ಅರ್ಧ ಭಾಗನ ಹಾಗೆ ಬಿಟ್ಬಿಡಿ. ನಮಗೆ ಬೇಕಾಗಿರೋದು ಈ ಕಡೆ ಇರುವ ಭಾಗ ಮಾತ್ರ. ಹಾಗೆ ತಗೊಳ್ಳಿ ಡೀಪ್ ಸೈಡ್ ಪ್ಯಾಟ್ರನ್. ಮೊದಲು ಯಾವಾಗಲೂ ಈ ಚಿಕ್ಕ ಭಾಗವನ್ನ ತಗೊಳ್ಬೇಕಾಗುತ್ತೆ. ಮತ್ತೆ ಅದನ್ನ 2 ಭಾಗ ಮಾಡಬೇಕು. ಹೀಗೆ 1 ಸಲ ಮತ್ತೆ 2 ಸಲ. ಹಾಗೆ ನಿಧಾನವಾಗಿ ಉಳಿದದನ್ನ ತಗೊಳ್ತಾ ಬನ್ನಿ. 2 ಸೆಕ್ಷನ್ ಮಾತ್ರ ಮಾಡಬೇಕಾಗುತ್ತೆ. ಇದನ್ನ ಹೀಗೆ ಹಿಂದ್ಗಡೆ ಹಾಕ್ಬಿಡ್ಬೇಕು. ಮತ್ತೆ ಈಗ ಮಿಕ್ಕ ಕೂದಲನ್ನ ಮುಂದೆ ಹೀಗೆ ಆದಷ್ಟು ಕೂದಲನ್ನ ಲೂಸ್ ಮಾಡಬೇಕು. ನೋಡಿ, ಇದು ತುಂಬಾ ಚೆನ್ನಾಗಿ ಮತ್ತು ಮುದ್ದಾಗಿದೆ. ಇದು ಒಂದು ಸಿಂಪಲ್ ಆದ ಹೇರ್ ಸ್ಟೈಲ್. ನಮ್ಮ ಮುಂದಿನ ಆಪ್ಷನ್ ಏನಂದ್ರೆ ಸ್ವಲ್ಪ ಬ್ರೇಡ್ನ ಹೀಗೆ ತಗೋಬೇಕು. ಹೀಗೆ ಮುಂದೆಯಿಂದ ತಗೊಂಡು ಅದನ್ನ ಹಿಂದೆಯಿಂದ ಮತ್ತೆ ಮುಂದಕ್ಕೆ ಹಾಕಬೇಕು. ಈ ಭಾಗವನ್ನ ಹೇಗಿದೆಯೋ ಅದನ್ನ ಹಾಗೆ ಬಿಟ್ಬಿಡಿ. ನಾವು ಮೊದಲು ಹೇಗೆ ಬ್ರೇಡ್ ಮಾಡಿದ್ವೋ ಇದು ಹಾಗೇನೆ. ನಾವಿದನ್ನ 2 ಸೆಕ್ಷನ್ ಇಂದಾನೆ ಶುರು ಮಾಡ್ತಾ ಇದ್ದೀವಿ. ಇದನ್ನ ಹೀಗೇನೆ ಟ್ವಿಸ್ಟ್ ಮಾಡಬೇಕಾಗತ್ತೆ. ಇದನ್ನ ಫ್ಯಾಷನ್ಗಾಗಿ ಹೀಗೆ ತಗೊಂಡು ಹೀಗೆ ಮಾಡಬೇಕಾಗತ್ತೆ. ಒಂದಾದ ನಂತರ ಇನ್ನೊಂದು. ಹೀಗೆ ಇದನ್ನ ಇಲ್ಲಿ ಜಡೆ ಮಾಡಬೇಕು. ಮತ್ತೆ ಹೀಗೆ ಇದನ್ನ ಹಿಂದಕ್ಕೆ ಹಾಕಬೇಕು. ಉಳಿದ ಕೂದಲಿನ ಜೊತೆ ಇದನ್ನ ಹೀಗೆ ಬ್ಲೆಂಡ್ ಮಾಡಬೇಕು. ಈಗ ಹೀಗೆ ಜಡೆ ಹಾಕಬೇಕು. ನೀವು ರೆಗ್ಯುಲರ್ ಆಗಿ ಹಾಕೋ ಥರಾನೇ ಹೀಗೆ ಇದನ್ನ ಹಾಕಿ ಬಿಡಬೇಕು. ಇದನ್ನ ಹೀಗೇನೆ ನೀವು ಎಷ್ಟು ಲೂಸ್ ಆಗುತ್ತೋ ಅಷ್ಟು ಲೂಸ್ ಮಾಡಬೇಕು. ನಮ್ಮ ಕಡೆಯ ಆಪ್ಷನ್ ಏನು ಅಂದರೆ ಸರಳವಾದ ಹೈ ಪೋನಿಟೈಲ್ ಆಪ್ಷನ್. ಇದನ್ನ 2 ರೀತಿಯಲ್ಲಿ ಮಾಡ್ಕೋಬಹುದು. ಇದನ್ನ ಹಾಗೆ ಕ್ಯಾಶುವಲ್ ಆಗಿ ಮಾಡ್ಕೋಬಹುದು. ನೀವು ಸಾಯಂಕಾಲ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಆಭರಣಗಳನ್ನ ಹಾಕೋಬೇಕಾದ್ರೆ ಇಲ್ಲ ಆಕ್ಸೆಸರಿಗಳನ್ನ ಬಳಸಬೇಕಾದ್ರೆ ಇದನ್ನ ಹೀಗೆ ಹೈ ಮಾಡ್ಕೋಬೇಕು. ಮುಂದೆ ಇದು ಹೀಗೆ ಸ್ವಲ್ಪ ಜಾಸ್ತಿ ಉದ್ದ ಇರೋ ಹಾಗೆ ನೋಡ್ಕೋಬೇಕು. ಮುಂದೆ ಹೈಟ್ ಜಾಸ್ತಿ ಇರಬೇಕು. ಅದಕ್ಕೆ ನೀವು ಇದನ್ನ ಎಷ್ಟು ಬೇಕೋ ಅಷ್ಟು ಹೈ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಸ್ವಲ್ಪ ಫ್ರಿಂಜ್ ಮಾಡ್ಕೋಬಹುದು, ಇಲ್ಲಾಂದರೆ ಹಾಗೆ ಫುಲ್ ತಗೋಬೇಕು. ನಿಮಗಿದು ಆಫೀಸ್ಗಾಗಿ ಬೇಕು ಅಂದರೆ ಅಥವಾ ಶಾಪ್ ಕಾರ್ಪೊರೇಟ್ ಲುಕ್, ಇದನ್ನು ಹೀಗೆ ಪೂರ್ತಿಯಾಗಿ ಕೆಳಗೆ ಎಳ್ಕೋಬೇಕು ಪ್ರಾಡಕ್ಟ್ಸ್ಗಳ ಜೊತೆ. ಮುಂದೆ ಯಾವುದೇ ಕೂದಲು ಎದ್ದಿಲ್ಲದೆ ಇರೋ ಹಾಗೆ. ಮತ್ತೆ ಇದನ್ನು ಚೆನ್ನಾಗಿ ಟೈಟ್ ಆಗಿ ಹಾಕಬೇಕಾಗತ್ತೆ. ಕೂದಲು ವೇವಿ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನ್ಯಾಚುರಲ್ ವೇವ್ಸ್ ಇರಬೇಕು. ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಕೆಲವು ವೇವ್ಗಳಿದ್ರೆ ಅದು ಹೊರಗಡೆ. ಇದು ಸ್ಟ್ರೇಟ್ ಹೇರ್. ಇಲ್ಲಿ ಸ್ವಲ್ಪ ಗುಂಗುರು ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸುಂದರವಾಗಿ. ಬ್ರೇಡ್ನ ಬಳಕೆಯಿಂದ ಇಲ್ಲಿ ಕೆಲವು ಸರಳವಾದ ವಿಧಾನಗಳನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನ ಬಳಸಿ ಮತ್ತು ಸಂತೋಷ ಪಡಿ.